ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯಾರ ಲಕ್ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪಂಚಮಸಾಲಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪ್ರಭಾವಿ ನಾಯಕ ಉತ್ತರ ಕರ್ನಾಟಕ ಭಾಗದಲ್ಲಿ, ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಂತ ಅಂದ್ರೆ ನಿಮಗೆ ವಿಜಯಾನಂದ ಕಾಶಪ್ಪನವರ್. ಅದರ್ ಆಪ್ಷನ್ ಇಲ್ವೇ ಇಲ್ಲ. ಬಾಗಲಕೋಟೆಗೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹುನಗುಂದ ಭಾಗದ ಶಾಸಕರು ವಿಜಯಾನಂದ ಕಾಶಪ್ಪನವರ್ ಸಿದ್ದರಾಮಯ್ಯನವರ ಸಂಪುಟದಲ್ಲೇ ಒಂದು ಅವಕಾಶವನ್ನ ಕೇಳಿದ್ರು, ಬಟ್ ಆಗ ಸಿಗ್ಲಿಲ್ಲ. ವೇಟ್ ಮಾಡ್ತಾ ಇದ್ದೀನಿ, ಸೆಕೆಂಡ್ ಬಾರಿ ಆದ್ರೂ ಅವಕಾಶ ಸಿಗುತ್ತೆ ನನಗೆ ಅಂತ ಹೇಳ್ತಾ ಇದ್ರು. ಅದರಂತೆ ಈಗ ನಿರೀಕ್ಷೆನೂ ಜಾಸ್ತಿ ಇದೆ. ಪಕ್ಷ ಕೊಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಯಾಕಂದ್ರೆ ಇವರು ಕೂಡ ಪಂಚಮಸಾಲಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪ್ರಭಾವಿ ನಾಯಕ ಅಂತ ಗುರುತಿಸಿಕೊಂಡವರು. ಇತ್ತೀಚೆಗೆ ನಿಮಗೆ ನೆನಪಿರಬಹುದು, ಬಾಗಲಕೋಟೆ ಬೈ ಎಲೆಕ್ಷನ್ ಆದಾಗ ಸತತವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಕ್ಷೇತ್ರದಾದ್ಯಂತ ಓಡಾಡಿ ಅಗೇನ್ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ, ಉಮೇಶ್ ಬೇಟಿ ಅವರು ಗೆಲ್ಲೋದಕ್ಕೆ ಅತಿ ದೊಡ್ಡ ಶಕ್ತಿಯಾಗಿ ನಿಂತವರು ವಿಜಯಾನಂದ ಕಾಶಪ್ಪನವರ್. ನಿಮಗೆಲ್ಲ ನೆನಪಿರಬಹುದು, ಬಿಜೆಪಿ ಅಧಿಕಾರದಲ್ಲಿದ್ದಾಗ 2A ಮೀಸಲಾತಿಗಾಗಿ ಅತಿ ದೊಡ್ಡ ಹೋರಾಟ, ಅತಿ ದೊಡ್ಡ ಪಾದಯಾತ್ರೆ ಮಾಡಿರುವಂತಹ ಕೀರ್ತಿ ಕೂಡ ವಿಜಯಾನಂದ ಕಾಶಪ್ಪನವರಿಗಿದೆ. ಇವರ ನೇತೃತ್ವದಲ್ಲೇ ಹೋರಾಟ ಆಯಿತು. ನಿಮಗೆ ನೆನಪಿರಬಹುದು, ವಿಧಾನಸಭೆ ಚುನಾವಣೆಯಲ್ಲಿ ಇಡೀ ಲಿಂಗಾಯತ ಸಮುದಾಯ, ಪಂಚಮಸಾಲಿ ಸಮುದಾಯ ಜೊತೆಗೆ ನಿಲ್ಲೋದಕ್ಕೆ, ಕಾಂಗ್ರೆಸ್ ಜೊತೆಗೆ ನಿಲ್ಲೋದಕ್ಕೆ ಅತ್ಯಂತ ದೊಡ್ಡ ನಾಯಕ, ಅತಿ ದೊಡ್ಡ ಶಕ್ತಿ ಹಾಕಿದ್ದು ವಿಜಯಾನಂದ ಕಾಶಪ್ಪನವರ್. ಅದರ ಆಪ್ಷನ್ ಇರಲೇ ಇಲ್ಲ. ಹಾಗಾಗಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಸಹಾಯ ಆಗಿದೆ ವಿಜಯಾನಂದ ಕಾಶಪ್ಪನವರಿಗೆ. ಕೆಲಸ ಮಾಡಿದ್ದೀನಿ, ಈಗೊಂದು ಅವಕಾಶ ಕೇಳ್ತಾ ಇದ್ದೀನಿ, ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಜೊತೆಗೆ ಇಡೀ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅನ್ನ ನೋಡಿದ್ರು ಕೂಡ ಅವರ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಪಕ್ಷ ನಿಷ್ಠೆ ಮೆರೆದಿದೆ, ಪಕ್ಷಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪತ್ನಿ ಕೂಡ, ಅದ್ರ ಜೊತೆಗೆ ದಿವಂಗತ SR ಕಾಶಪ್ಪನವರು ಕೂಡ ಅವರ ತಂದೆ ಸಚಿವರಾಗಿ ಕೆಲಸ ಮಾಡಿದವರು, ಒಬ್ಬ ಪ್ರಭಾವಿ ನಾಯಕ, ಇಡೀ ಪಂಚಮಸಾಲಿ ಸಮುದಾಯಕ್ಕೆ ಅತಿ ದೊಡ್ಡ ಶಕ್ತಿಯಾಗಿ ನಿಂತಹ ನಾಯಕ. ಅವರ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಂತಹ ಯುವ ನಾಯಕ ಅಂದ್ರೆ ಅದು ವಿಜಯಾನಂದ ಕಾಶಪ್ಪನವರು. ಹಾಗಾಗಿ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಅವಕಾಶ ಸಿಗುವಂತಹ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ಸೆಕೆಂಡ್ ಲಿಸ್ಟ್ ಅಲ್ಲಿ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಕಾದ್ ನೋಡಬೇಕು. ವಿಜಯಾನಂದ ಕಾಶಪ್ಪನವರ ಹೆಸರು ಕೂಡ ಅಂತಿಮ ಆಗೋ ಸಾಧ್ಯತೆಗಳು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ ಮೂಲಗಳ ಪ್ರಕಾರ.